ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಚಲವರಾಯಸ್ವಾಮಿ ಮಾತಾಡಿದ್ದಾರೆ. ಶೆಟ್ಟರ್ ಬಿಜೆಪಿ ಸೇರಿದರೆ ಕಾಂಗ್ರೆಸ್ಗೆ ಏನು ತೊಂದರೆ ಇಲ್ಲ. ಸಚಿವ ಚಲವರಾಯಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಶೆಟ್ಟರ್ ಬಿಜೆಪಿ ಸೇರಿರೋ ಸುದ್ದಿ ನಿಜವಾದರೆ ಅದಕ್ಕಿಂತ ದೊಡ್ಡ ವಿಪರ್ಯಾಸದ ಸಂಗತಿ ಇನ್ನೊಂದಿಲ್ಲ. ಯಾಕಂದ್ರೆ ಆ ಪಕ್ಷದಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತಲೇ ಅವ್ರು ಕಾಂಗ್ರೆಸ್ಗೆ ಬಂದಿದ್ದು. ಬೆಳಗ್ಗೆ ಒಂದ್ ಕಡೆಗೆ ಸಂಜೆ ಒಂದ್ ಕಡೆಗೆ ಹೋದ್ರೆ ಅದು ಸರಿನಾ? ಇದು ದೊಡ್ಡ ವಿಪರ್ಯಾಸದ ಸಂಗತಿ ಅಂತಾರೆ ಚಲವರಾಯಸ್ವಾಮಿ. ಬೈ ಚಾನ್ಸ್ ಸ್ಟಾರ್ಟ್ ಆಗಿದ್ರೆ ಇದೊಂದು ವಿಪರ್ಯಾಸ, ನಮಗೇನು ಲಾಸ್ ಇಲ್ಲ. ಈಗ ಅವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಅಲ್ಲಿ ನನಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನೋ ಇದನ್ನ ಇಟ್ಕೊಂಡು ಇಲ್ಲಿಗೆ ಬಂದಿದ್ರು. ಬಟ್ ಇದೊಂದು ವಿಪರ್ಯಾಸ ಅಷ್ಟೇ. ಅವರಂತ ಒಂದು ಸ್ಟೇಟಸ್ ಇರ್ತಕ್ಕಂಥವರು ಬೆಳಗ್ಗೆ ಇಲ್ಲಿ ಸಾಯಂಕಾಲ ಅಲ್ಲಿ ಹೋದ್ರೆ ಜನರ ಮುಂದೆ ಅಭಾಸ ಆಗುತ್ತೆ ಅಷ್ಟೇ. ನಮಗೇನದು ನನಗೆ ಮೈನಸ್ಸು ಅವ್ರಿಗೆ ಪ್ಲಸ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ವೈಯಕ್ತಿಕವಾಗಿ ಜಗದೀಶ್ ಶೆಟ್ಟರ್ಗೆ ಮುಜುಗರ ಆಗ್ಬೇಕು. ಬೈ ಚಾನ್ಸ್ ಸ್ಟಾರ್ಟ್ ಆಗಿದ್ರೆ ಇದೊಂದು ವಿಪರ್ಯಾಸ, ನಮಗೇನು ಲಾಸ್ ಇಲ್ಲ. ಈಗ ಅವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಅಲ್ಲಿ ನನಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನೋ ಇದನ್ನ ಇಟ್ಕೊಂಡು ಇಲ್ಲಿಗೆ ಬಂದಿದ್ರು. ಬಟ್ ಇದೊಂದು ವಿಪರ್ಯಾಸ ಅಷ್ಟೇ. ಅವರಂತ ಒಂದು ಸ್ಟೇಟಸ್ ಇರ್ತಕ್ಕಂಥವರು ಬೆಳಗ್ಗೆ ಇಲ್ಲಿ ಸಾಯಂಕಾಲ ಅಲ್ಲಿ ಹೋದ್ರೆ ಜನರ ಮುಂದೆ ಅಭಾಸ ಆಗುತ್ತೆ ಅಷ್ಟೇ. ನಮಗೇನದು ನನಗೆ ಮೈನಸ್ಸು ಅವ್ರಿಗೆ ಪ್ಲಸ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ವೈಯಕ್ತಿಕವಾಗಿ ಜಗದೀಶ್ ಶೆಟ್ಟರ್ಗೆ ಮುಜುಗರ ಆಗ್ಬೇಕು.